ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು, ಸಾವಿರಾರು ಶವಗಳನ್ನು ಹೂತಿಟ್ಟಿದ್ದೇವೆ ಅಂತ ಸುಳ್ಳು ಪ್ರಚಾರವನ್ನು ಗಿಟ್ಟಿಸಂಥ ಈ ಸಂಸ್ಥೆ ಹಿಂದೆ ಯಾರಿದ್ದಾರೆ, ಈ ಅನಾಮಿಕ ವ್ಯಕ್ತಿ ಯಾರು, ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಹಿಂದೂ ಸಮಾಜವನ್ನು ಅಪಮಾನ ಮಾಡೋದಕ್ಕೋಸ್ಕರ ಧರ್ಮಸ್ಥಳದಂಥ ಪುಣ್ಯಕ್ಷೇತ್ರದ ಬಗ್ಗೆ ಜನರಲ್ಲಿ ಅನುಮಾನ ಹುಟ್ಟೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಯಾರು, ಇದು ರಾಜ್ಯ ಸರ್ಕಾರ ತಕ್ಷಣ ಇದನ್ನು ಕಂಡುಹಿಡಿಬೇಕು. ಯಾಕೆಂದರೆ 13 ಕಡೆ ನಾವು ತೋರಿಸ್ತೀವಿ, ಅಲ್ಲೆಲ್ಲ ಸಾವಿರಾರು ಹೆಣ ಹೂತಾಕಿದ್ದೀವಿ, ನೂರಾರು ಹೆಣ ನಾವೆಲ್ಲ ಸೇರಿ ಹೂತಾಕಿದ್ವಿ ಅಂತ ಒಬ್ಬ ವ್ಯಕ್ತಿ ಹೇಳಿದ್ದಾರೆ. ಅವನ ಹಿಂದೆ ಯಾರ್ಯಾರಾಗಾರೆ? ಅವನೊಬ್ಬನೇ ಸಾವಿರಾರು ಹೆಣವನ್ನು ಹೂತಾಕಕ್ಕೆ ಸಾಧ್ಯವ? ಅವನೊಬ್ಬನೇ ನೂರಾರು ಹೆಣವನ್ನು ಹೂತಾಕಕ್ಕೆ ಸಾಧ್ಯವ? ಅವನ ಹಿಂದೆ ಯಾವ ರಾಷ್ಟ್ರದ್ರೋಹಿ ಗುಂಪಿದೆ? ಅವನ ಹಿಂದೆ ಯಾವುದು ಧರ್ಮದ್ರೋಹಿ ಗುಂಪಿದೆ? ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡೋಂಥ ಒಂದು ಕುತಂತ್ರ ನಡೆದಿದೆ. ಇದಕ್ಕೆ ನನ್ನ ಒತ್ತಾಯ ಇಷ್ಟೇ, ಯಾರು ಆ ಅನಾಮಿಕ ಅನ್ನೋಂಥ ವ್ಯಕ್ತಿ ಅನೇಕ ಕಡೆ ತೋರಿಸ್ಕೊಂಡ್ಬಂದಿದ್ದಾನೆ, ಅಲ್ಲಿ ಅವ್ನು ತೋರಿಸೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾನೆ. ಅವನಿಗೆ ತಕ್ಷಣ ರಾಜ್ಯ ಸರ್ಕಾರ ಅವನ್ನ ಅರೆಸ್ಟ್ ಮಾಡಬೇಕು. ಅವನ್ನ ಅರೆಸ್ಟ್ ಮಾಡಿ ಅವನಿಂದ ಪೂರ್ಣ ವಿವರವನ್ನು ಸಿಗೋ ತನಕನೂ ಅವ್ರನ್ನ ಬಿಡ್ಕೊಡುದು. ಈಗಾಗಲೇ ನೆನ್ನೆ ರಾಜ್ಯ ಸರ್ಕಾರ ಒಂದು ಕಾಯ್ದೆ ಜಾರಿಗೆ ತಂದಿದೆ. ಯಾರನ್ನು ಬೇಕಾದ್ರೂ ಈ ವಿಚಾರದಲ್ಲಿ ಅರೆಸ್ಟ್ ಮಾಡ್ಬೋದು, ಅವ್ರ ಬಗ್ಗೆ ಕ್ರಮ ತಗೋಬೋದು ಅನ್ನೋಂಥ ಕಾಯ್ದೆ ತಂದಿದ್ದಾರೆ. ಆ ಕಾಯ್ದೆ ನಾನು ಸ್ವಾಗತ ಮಾಡ್ತೇನೆ. ಆ ಕಾಯ್ದೆ ಮುಖಾಂತರ ಈ ಅನಾಮಿಕ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅವನ ಮುಖಾಂತರ ಎಲ್ಲ ವಿಚಾರವನ್ನು ಬಹಿರಂಗ ಆಗಲಿ. ಯಾರೂ ಕೂಡ ಹಿಂದೂ ಧರ್ಮವನ್ನು ಹಾಳು ಮಾಡೋಕ್ಕಾಗೋದಿಲ್ಲ, ಧರ್ಮಸ್ಥಳವನ್ನು ಹಾಳು ಮಾಡೋಕ್ಕಾಗಲ್ಲ, ವೀರೇಂದ್ರ ಹೆಗ್ಡೆ ಅವರು ಕೂಡ ಕೆಟ್ಟ ತರೋಕ್ಕಾಗಲ್ಲ. ಅದಕ್ಕೋಸ್ಕರ ಅವನ್ನ ಅರೆಸ್ಟ್ ಮಾಡಿ ಅವನ ಬಗ್ಗೆ ಏನೇನು ಕ್ರಮ ತಗೋಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇಡೀ ದೇಶದ ಹಿಂದೂಗಳಿಗೆ ಒಂದು ರೀತಿ ನೋವಾಗಿದೆ. ನಮ್ಮ ಪುಣ್ಯಕ್ಷೇತ್ರ, ನಮ್ಮ ಕ್ಷೇತ್ರದ ಬಗ್ಗೆ ಅಪಮಾನ ಮಾಡೋಂಥ ಪ್ರಯತ್ನ ನಡೆಸಿರೋಂಥ ವ್ಯಕ್ತಿಗಳ ಹಿಂದೆ ಗುಂಪಿನಿಂದ ಯಾವ ಧರ್ಮದ್ರೋಹಿ ಗುಂಪಿದೆ ಅದ್ರ ಬಗ್ಗೆ ಹೊರಗೆ ಬರಬೇಕು ಅನ್ನೋಂಥ ಒತ್ತಾಯನ ಈ ಸಂದರ್ಭ ಮಾಡೋಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಯೂಟ್ಯೂಬರ್ ಮೇಲೆ ಹಲ್ಲೆ ನಡೆಸಿದ್ದಾರೆ, ಅದೇ ರೀತಿ ಟಿ ವಿಯವ್ರ ಮೇಲೆ ಮಾಡಿದ್ದಾರೆ, ಸುವರ್ಣ ಟಿ ವಿಯವ್ರ ಮೇಲೆ ಮಾಡಿದ್ದಾರೆ, ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಯಾರ್ಯಾರು ಈ ಷಡ್ಯಂತ್ರದಲ್ಲಿದ್ದಾರೆ ಇದಷ್ಟು ಬಹಿರಂಗ ಆಗಬೇಕು. ಧರ್ಮಸ್ಥಳದಲ್ಲಿ ಈ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಗಾಳಿ ಆಂಜನೇಯ ದೇವಸ್ಥಾನವನ್ನು ಕೂಡ ಸರ್ಕಾರ ತನ್ನ ವಶಕ್ಕೆ ತಗೊಂಡು ಹಿಂದೂ ಸಮಾಜ ತಿರುಗಿ ಬಿದ್ದ ನಂತರ ವಾಪಸ್ಸು ಆ ಒಂದು ಆಡಳಿತ ಮಂಡಳಿಗೆ ಕೊಟ್ಟಿದ್ದಾರೆ. ಹಾಗೆ ಧರ್ಮಸ್ಥಳವನ್ನು ಕೂಡ ಸರ್ಕಾರ ತಗೊಂಡ ದಿಕ್ಕಿನಲ್ಲಿ ಒಂದು ಕುತಂತ್ರ ಷಡ್ಯಂತ್ರ ನಡೆಸಿರೋಂಥ ವ್ಯಕ್ತಿ ಯಾರು, ಸಂಘಟನೆ ಯಾರು, ಅದು ಹೊರಗೆ ಬರಬೇಕು. ಅಲ್ಲಿ ತನಕ ಕೂಡ ಯಾರು ಈ ಅನಾಮಿಕ ವ್ಯಕ್ತಿ, ಅವನ ಹೆಸರು ಇವತ್ತಿನ ತನಕ ಬಹಿರಂಗ ಆಗಿಲ್ಲ, ಬಹಿರಂಗ ಆಗಬೇಕು. ಅವನ ಬಗ್ಗೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತ ಒತ್ತಾಯನ ಸರ್ಕಾರ ಮಾಡ್ತಾರೆ. ಇಡೀ ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ. ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಗುರವಾಗಿ ತಗೊಂಡಿದ್ದು, ಎಲ್ಲದಕ್ಕೂ ಇವರು ಕೋಮುವಾದ ಬಣ್ಣ ಮಾಡ್ತಿದ್ದಾರೆ ಅಂತ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ 90 ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು 9 ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳಿಯಿತು. ಹಾಗಾಗಿ ಪುಣ್ಯಕ್ಷೇತ್ರವನ್ನು ಉಳಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗ ಮಾಡಬೇಕು. ಯಾರ್ಯಾರು ಆ ಬ್ಲಾಸ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಇನ್ನೂ ಅರೆಸ್ಟ್ ಮಾಡಬೇಕು. ಯಾವ ರಾಷ್ಟ್ರೋದ್ರೋಹಿ ಸಂಘಟನೆ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಈ ರೀತಿ ಅನಾಮಿಕ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವನ ಬಗ್ಗೆ ಕ್ರಮ ತಗೊಂಡು ಪುಣ್ಯಕ್ಷೇತ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇಡೀ ಹಿಂದೂ ಸಮಾಜ ಈ ಸರ್ಕಾರದ ವಿರುದ್ಧವೂ ಕೂಡ ತಿರುಗಿಬಿಡೋಂಥ ಒಂದು ಸ್ಥಿತಿ ಬರುತ್ತೆ. ನಾನು SIT ಒಂದು ತನಿಖೆ ನಡೆಸ್ತಾ ಇರೋಂಥ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದೆ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ, ಅವ್ರನ್ನ ಅಭಿನಂದನೆ.